ತೋರುತ್ತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ ತೋರುತ್ತಿಹುದು ಮನೆಯ ಮಾಳಿಗೆ ತೋರುತ್ತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ ತೋರುತ್ತಿಹುದು ಮನೆಯ ಮಾಳಿಗೆ ದೇವರು ಈ ಜಗತ್ತಕ್ಕೆ ಒಬ್ಬನೇ ದೇವರು, ಆದರೆ ಅವನು ಅಗೋಚರ. ಹಂಗ ಮಾತಾಡ್ತ ನೋಡ್ರಿ ಸಾಹೇಬ. ಏ ಮಗನ ಸರಿಪ, ಗೌಡ್ರಿಗೆ ನಮಸ್ಕಾರ ಮಾಡು ಶರೀಪ. ಮಾನವ ರೂಪ ಧರಿಸಿ ಹುಟ್ಟಿ ಬಂದು ಮಾನವತೆಯನ್ನೇ ಮರೆತು ಅನ್ಯಾಯವಾಗಿ ಬಡವರ ಆಸ್ತಿ ಪಾಸ್ತಿ ಕಸಿದುಕೊಂಡು ಬಡವರ ರಕ್ತವನ್ನು ಹೀರಿ ಧನವಂತರಾಗಿ ದಬ್ಬಾಳಿಕೆ ಮಾಡುತ್ತಿರುವ ಈ ಗೌಡನಿಗೆ ನಮಸ್ಕಾರ ಮಾಡಬೇಕೆ? ನೋಡು ಗೌಡಪ್ಪ, ಈ ದೇಹದ ಊರಿನಲ್ಲಿ ದೇಹದ ಮುಖ್ಯಸ್ಥರಾದ ತೆರೆ ಎಂಬ ಚೌಡಿಯಲ್ಲಿ ಜ್ಞಾನ ರೂಪ ಧಾರಣ ಮಾಡಿದಂತ ವ್ಯಕ್ತಿಗೆ ಶಕ್ತಿಗೆ ಗೌಡನೆಂದು ಭಕ್ತಿಯಿಂದ ಕೈ ಮುಗಿತೀನಿ ವಿನ ನಿನ್ನಂತ ಬಂಡನಿಗೆ ಅಲ್ಲ, ಹಳ್ಳಿ ಪುಂಡನಿಗೆ ಅಲ್ಲ. ಒಟ್ಟು ಬಾಯಿ ಆತ್ಮ ನಿನ್ನ ಕಾಲಿನ ಒಟ್ಟು ತಲಕೊಡಬೇಕದ. ಇಂಥ ದುಷ್ಟರಿಗೆ ಯಾವ ಶಿಕ್ಷೆ ಕೊಡುವೇನಪ್ಪ, ಯಾವ ಶಿಕ್ಷೆ ಕೊಡುವೆ? ನಿನ್ನ ಜೀವನದ ಪಾಪದ ಪಾತ್ರ ತುಂಬಿತು, ಅನುಭವಿಸು. ಶಾಪ ಕೊಟ್ಟು ಬರಬರಿ ಮಾಡ್ಯಾರ ನೋಡ. ಕತ್ತುಳ್ಳಾರ್ದಂಗ ಉಳ್ಳ್ಯಾನ ಮಗ, ಉರಿತಾರ ಕೊಲ್ಲಿದವ್ರಾಗ ಮಗನೇ. ಸರೀಫ್ ಸಾಬ್ರ ಹೋಗ್ತಾರು, ಕರಿ ಜಲ್ದಿ ಕರಿ. ಇಲ್ಲ ನಿಂತಾರ ಈಗ ಅವ್ರ. ಯಪ್ಪ ಸರೀಫ್ ಸಾಬ್ರ, ತಪ್ಪಾತಪ್ಪ, ನನ್ನ ಅಪರಾಧ ಕ್ಷಮಿಸು, ನಿನ್ನ ಖಾಲಿ ಬರ್ತೀನಿ ಪಾಯಪ್ಪ ಸರೀಫ್ ಸಾಬ್ರ. ಯಪ್ಪ ಇನ್ನೊಂದ್ ತಾಸ ಹಿಂಗೆ ಉಳ್ಯಾನ ಮಗ.
ಉರಿತಾಳ ಕೊಳ್ಳಿ ದೇವ್ರ ಆಗತ್ ಮಗ. ನೋಡು ಗೌಡಪ್ಪ, ನಿನ್ನ ಕರ್ಮದ ಫಲ ನೀನು ಅನುಭವಿಸಲೇಬೇಕಲ್ಲ. ಈ ನಿನ್ನ ಸಂಕಟ ಕಡಿಮೆ ಆಗಬೇಕಾದರೆ ಅಂಗಾತ ಬಲಿಗೆ ಬಲಗಾಲಿಗೆ ಹಗ್ಗ ಕಟ್ಟಿ ಮೇಲಕ್ಕೆ ಜೊತೆಗೆ ತೂಗ ಹಾಕಬೇಕು. ಇಲ್ಲದಿದ್ದರೆ 3 ತಿಂಗಳವರೆಗೆ ನೀನು ಇದನ್ನ ಅನುಭವಿಸಲೇಬೇಕು. ಯಪ್ಪ ಸರಿಪ ಸಾಹೇಬ್ರೆ, ಶರಣಪ್ಪ ನಿನಗೆ ಶರಣ. ನನ್ನ ಪಾಪ ಪರಿಹಾರ ಮಾಡಪ್ಪ. ಗೋವಿಂದ ಭಟ್ರಿಗೆ ನಿಮ್ಗ ಸಾಷ್ಟಾಂಗ ಮಾಡ್ತೀರಪ್ಪ, ಸಾಷ್ಟಾಂಗ. ತಂದೆ ಗುರುನಾಥ, ದರ್ಪದಿಂದ ದಬ್ಬಾಳಿಕೆ ಮಾಡುತ್ತಿರುವ ಗೌಡನಿಗೆ ಧರ್ಮದ ಅರಿವಾಗಿದೆ, ಗುರುವಿನ ನೆನಪಾಗಿದೆ. ಪಶ್ಚಾತ್ತಾಪದಕ್ಕಿಂತ ಕಠಿಣವಾದ ಶಿಕ್ಷೆ ಈ ಜಗತ್ತದಲ್ಲಿ ಯಾವುದಿಲ್ಲ ಅಂತ ನೀನೇ ತಾನೇ ಹೇಳ್ತಿದ್ದಲ್ಲ ತಂದೆ. ಮಾಡಿದ ತಪ್ಪಿಗಾಗಿ ಕ್ಷಮೆ ಕೇಳುತ್ತಿರುವ ಗೌಡನಿಗೆ ಕರುಣೆ ನೀಡು ತಂದೆ, ಕರುಣೆ ನೀಡು. ಯಪ್ಪ ಸರಿಪ ಸಾಹೇಬ್ರೆ, ಸಾಂಗಟಾಗಿ ಕಡಿಮೆ ಆತ್ ನೋಡಪ್ಪ. ಗೋವಿಂದ ಭಟ್ರಿಗೆ ನಿಮಗ ಮತ್ತು ನಮಸ್ಕಾರ ಮಾಡ್ತೀನಪ್ಪ, ನಮಸ್ಕಾರ. ನೋಡ್ರಿ ನಮಸ್ಕಾರ ಚಮತ್ಕಾರ ಹೆಂಗತ್ತ ಬರೀ ಹೋಗೋಣ. ಇನ್ನೊಂದು ಕೆಲಸ ಮಾಡ್ತೀರನ ಎಲ್ಲಿ ಬಾರೋ ಅಧಿಕಾರ ತಪ್ಪಾತಪ್ಪ. ಇನ್ನೊಂದು ಇಂತ ಮಾತು ಮಾಡಿ ಇನ್ನೊಂದು ಮಾತು ಮುಂದೆ ಆಡಿದ್ರೆ ನಾವು ಸತ್ತೇನ ಸಾಗೋಚ್ಚಪ್ಪ ಆಗತ್ತು ಎಂದು ಬರೋದಪ್ಪ. ಬರ್ರಿ ಬರ್ರಿ ಹೋಗೋಣ ಬರ್ರಿ. ಕಳಸದ ಮಣ್ಣು ಪವಿತ್ರ ಮಣ್ಣು, ಕಳಸ ಗ್ರಾಮವೇ ನನಗ ದೇವಾಲಯ. ಅಲ್ಲಿರೋ ಗುರುನಾಥ ಗೋವಿಂದರೇ ನನ್ನ ದೇವರು ಗುರುನಾಥ. ಗುರು ತೋರಿಸಲಾ